ಆಕಾಶ್ ರೀ ರಿಲೀಸ್ ದಿನಾನೇ ಡಿ ಬಾಸ್ ಡೆವಿಲ್ ರೀ ರಿಲೀಸ್ ಆಗ್ತಿರೋದಾದ್ರೂ ಯಾಕೆ? ರೀ ರಿಲೀಸ್ ಟ್ರೆಂಡ್ ನಲ್ಲಿ ಡಿ ಬಾಸ್ ಡೆವಿಲ್ ಪವರ್ ಸ್ಟಾರ್ ಆಕಾಶ್. ಮಾರ್ಚ್ 13ಕ್ಕೆ ಪ್ರಸನ್ನ ಅಲ್ಲಿ ಡೆವಿಲ್, ವೀರೇಶ್ ನಲ್ಲಿ ಆಕಾಶ್. ಸ್ಟಾರ್ ವಾರ್ ಅಲ್ಲ, ಫ್ಯಾನ್ಸ್ ವಾರ್ ಅಲ್ಲ, ಇದು ಸಿನಿಮಾ ಸೆಲೆಬ್ರೇಷನ್ ಅಂತಿದ್ದಾರೆ ಫ್ಯಾನ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಮಾರ್ಚ್ 13ಕ್ಕೆ ಡಿ ಬಾಸ್ ಹಾಗೂ ಅಪ್ಪು ಫ್ಯಾನ್ಸ್ಗೆ ಒಂದು ಸೂಪರ್ ಡೂಪರ್ ಸರ್ಪ್ರೈಸ್ ಇದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದು ಎಲ್ಲ ಫ್ಯಾನ್ಸ್ಗೂ ಕೂಡ ಖುಷಿ ಆಗುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಮಾರ್ಚ್ 13ಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಆಕಾಶ ಸಿನಿಮಾ ರಿಲೀಸ್ ಆಗ್ತಿದ್ರೆ, ಈ ಕಡೆ ದರ್ಶನ್ ಅವರ ಸಿನಿಮಾ ಡೆವಿಲ್ ಮತ್ತೆ ರೀ ರಿಲೀಸ್ ಆಗ್ತಾ ಇದೆ. ಎರಡೂ ಸಿನಿಮಾಗಳು ಕೂಡ ರೀ ರಿಲೀಸ್ ಆಗ್ತಿದೆ ಮಾರ್ಚ್ 13ನೇ ತಾರೀಕು. ಇನ್ನು ಅಪ್ಪು ಫ್ಯಾನ್ಸ್ಗೆಲ್ಲ ಇದು ಒಂಥರ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಅಂದರೆ ಈ ತಿಂಗಳು ಮಾರ್ಚ್ 17ಕ್ಕೆ ಅವರ ಹುಟ್ಟುಹಬ್ಬ ಕೂಡ ಇದೆ. ಇದೇ ಸಂದರ್ಭದಲ್ಲಿ ಮಾರ್ಚ್ 13ನೇ ತಾರೀಕು ಆಕಾಶ ಸಿನಿಮಾ ರೀ ರಿಲೀಸ್ ಆಗ್ತಿರೋದು ಎಲ್ಲ ಅಭಿಮಾನಿಗಳಿಗೂ ಒಂಥರ ಖುಷಿ ತಂದಿರುವಂತಹ ವಿಚಾರ ಅಂತ ಹೇಳ್ಬೋದು. ಈ ಕಡೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಬಂಧಿತರಾಗಿರುವಂತಹ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ತಾ ಇದೆ. ಇದು ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿ ತಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಡೆವಿಲ್ ಸಿನಿಮಾ ಲಾಸ್ಟ್ ಇಯರ್ ಅಂದರೆ 2025 ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗಿತ್ತು. ರಿಲೀಸ್ ಆಗಿ ಓಪನಿಂಗ್ ಡೇನೇ ಒಂದು 10 ಕೋಟಿಯಷ್ಟು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಕೂಡ ಮಾಡಿತ್ತು. ಅದಾದಮೇಲೆ 25 ದಿನಗಳ ಕಾಲ ಥಿಯೇಟರ್ನಲ್ಲಿ ಕೂಡ ಓಡಿದಂತಹ ಸಿನಿಮಾ ಡೆವಿಲ್ ಸಿನಿಮಾ. ಸೊ ಈಗ ಅಂದರೆ ಮತ್ತೆ ಡಿಸೆಂಬರಿಂದ ಜಾನ್ವರೆಗೂ ಓಡ್ತು. ಒಂದು ತಿಂಗಳ ಕಾಲ ಬ್ರೇಕ್ ಆಗಿದೆ. ಬ್ರೇಕ್ ಆದಮೇಲೆ ಮತ್ತೆ ಮಾರ್ಚ್ನಲ್ಲಿ ಈಗ ಮಾರ್ಚ್ 13ನೇ ತಾರೀಕು ಮತ್ತೆ ಡೆವಿಲ್ ಸಿನಿಮಾ ರೀ ರಿಲೀಸ್ ಆಗ್ತಾ ಇರೋದು ಅವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಸಂತಸದ ಸುದ್ದಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕರಿಯ ಸಿನಿಮಾ ಕೂಡ ರೀ ರಿಲೀಸ್ ಆಗಿತ್ತು. ಫೆಬ್ರವರಿನಲ್ಲಿ ಕರಿಯ ಸಿನಿಮಾ ಕೂಡ ರೀ ರಿಲೀಸ್ ಆಗಿತ್ತು. ತನಿಷಾ ಕುಪ್ಪಂಡ ಅವರು ಅದನ್ನು ಡಿಸ್ಟ್ರಿಬ್ಯೂಷನ್ನ ವಹಿಸ್ಕೊಂಡು ಪ್ರೊಡಕ್ಷನ್ ಕೂಡ ಮಾಡಿದರು, ಸಿನಿಮಾನ ರೀ ರಿಲೀಸ್ ಮಾಡಿದರು. ಅವತ್ತು ಕೂಡ ಥಿಯೇಟರ್ ಮುಂದೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ಗಳು ದರ್ಶನ್ ಅವರನ್ನ ಸೆಲೆಬ್ರೇಟ್ ಮಾಡಿದ್ರು. ಕರಿಯ ಸಿನಿಮಾನ ಮತ್ತೆ ಥಿಯೇಟರ್ನಲ್ಲಿ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ರು. ಆ್ಯಂಡ್ ಅವ್ರು ಹೇಳ್ತಾನೆ ಬಂದಿದ್ರು ದಟ್ ಇಲ್ಲ, ನಮಗೆ ಕರಿಯ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗಳನ್ನು ಕೂಡ ರೀ ರಿಲೀಸ್ ಮಾಡಿ, ಬೇರೆ ಸಿನಿಮಾಗಳು ರೀ ರಿಲೀಸ್ ಆದರೂ ಕೂಡ ನಮಗೆ ಖುಷಿ ಆಗತ್ತೆ, ನಾವು ಬೇರೆ ಸಿನಿಮಾಗಳನ್ನು ಕೂಡ ಥಿಯೇಟರ್ನಲ್ಲಿ ನೋಡ್ಬೇಕಂತ ಅಂದ್ಕೊಳ್ತಿದ್ದೀವಿ ದರ್ಶನ್ ಅವ್ರದ್ದು ಅಂತ ಹೇಳಿ ಬೇಡಿಕೆ ಕೂಡ ಇಟ್ಟಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕರಿಯ ಸಿನಿಮಾ 2ರಿಂದ 3 ಸಲ ರೀ ರಿಲೀಸ್ ಆಗಿತ್ತು. ಅಂದರೆ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡಿದ್ರು ಆ ಸಿನಿಮಾನ ದರ್ಶನ್ ಅವರ ಅನುಪಸ್ಥಿತಿಯಲ್ಲೇನೆ. ಆ್ಯಂಡ್ ಡೆವಿಲ್ ಸಿನಿಮಾ ಕೂಡ ದರ್ಶನ್ ಅವರ ಅನುಪಸ್ಥಿತಿಯಲ್ಲೇನೆ ರಿಲೀಸ್ ಆದಂಥದ್ದು. ಸೊ ಈಗ ಮತ್ತೆ ಅವರ ಅನುಪಸ್ಥಿತಿಯಲ್ಲೇನೆ ಡೆವಿಲ್ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಪ್ರಸನ್ನ ಥಿಯೇಟರ್ನಲ್ಲಿ. ಇನ್ನು ಆಕಾಶ ಸಿನಿಮಾ ವೀರೇಶ್ ಚಿತ್ರಮಂದಿರಗಳಲ್ಲಿ ರೀ ರಿಲೀಸ್ಗೆ ರೆಡಿ ಆಗಿದೆ. ವೀರೇಶ್ ಸೇರಿದಂತೆ ಹಲವಾರು ಚಿತ್ರಮಂದಿರಗಳಲ್ಲಿ ಆಕಾಶ ಸಿನಿಮಾ ರೀ ರಿಲೀಸ್ ಆಗ್ತಿದೆ. ಇನ್ನು ಅಪ್ಪು ಫ್ಯಾನ್ಸ್ ಅಂದರೆ ಆಗಿನ ಅಪ್ಪುನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ನಾವು ಅವರನ್ನು ಕಳ್ಕೊಂಡಿರೋದು ಸಾಕಷ್ಟು ಜನ ಅಭಿಮಾನಿಗಳಿಗೆ ಇವತ್ತು ದುಃಖ ತರುವಂತಹ ಸಂಗತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಅಪ್ಪು ಅವರು ಅಷ್ಟು ಹಠಾತ್ತವಾಗಿ ನಿಧನರಾಗ್ತಾರೆ ಅಂತ ಹೇಳಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅವರ ಮನೆ ಮಗನನ್ನು ಕಳ್ಕೊಂಡ ರೀತಿಯಲ್ಲಿ ಇಡೀ ಚಿತ್ರರಂಗದ ಜೊತೆಗೆ ಇಡೀ ಕರ್ನಾಟಕ ಜನತೆ ಕಣ್ಣೀರು ಹಾಕಿತ್ತು. ಅಪ್ಪು ಅವ್ರನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವ್ರು ಇರಬೇಕಿತ್ತು, ಅವ್ರು ಇನ್ನಷ್ಟು ಸಿನಿಮಾಗಳನ್ನು ಮಾಡ್ತಿದ್ರು, ಇನ್ನಷ್ಟು ಎಂಟರ್ಟೈನ್ ಮಾಡ್ತಿದ್ರು. ವರ್ಷಕ್ಕೆ 2ರಿಂದ 3 ಸಿನಿಮಾಗಳನ್ನಾದರೂ ಅಪ್ಪು ನಮಗೋಸ್ಕರ ಕೊಡ್ತಿದ್ರು. ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಹೇಳಿ ಸಾಕಷ್ಟು ಜನ ಕಣ್ಣೀರು ಹಾಕಿದ್ರು. ಮತ್ತೆ ಅವರನ್ನು ನಾವು ಚಿತ್ರಮಂದಿರದಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಮತ್ತೆ ಆಕಾಶ ಸಿನಿಮಾ ರೀ ರಿಲೀಸ್ ಆಗ್ತಿರೋದು ಎಲ್ಲ ಅಭಿಮಾನಿಗಳಿಗೂ ಖುಷಿ ತಂದಿದೆ. ಆ್ಯಂಡ್ ಇಲ್ಲಿ ಒಂದಷ್ಟು ಕಾನ್ವರ್ಸೇಷನ್ಸ್ ಕೂಡ ಆಗ್ತಿದೆ. ಏನಪ್ಪ ಅಂತ ಹೇಳಿದ್ರೆ, ಮಾರ್ಚ್ 13ಕ್ಕೆ ಆಕಾಶ್ ರೀ ರಿಲೀಸ್, ಮಾರ್ಚ್ 13ಕ್ಕೆ ಡೆವಿಲ್ ರೀ ರಿಲೀಸ್. ಸೊ ದರ್ಶನ್ ಹಾಗೆ ಅಪ್ಪು ಫ್ಯಾನ್ಸ್ಗೆ ಇಲ್ಲಿ ಒಂದು ಸ್ವಲ್ಪ ಕ್ಲಾಶಸ್ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಫ್ಯಾನ್ ವಾರ್ಸ್ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಹೊಸದೇನಲ್ಲ, ಆಗಾಗ ಫ್ಯಾನ್ ವಾರ್ಗಳು ನಡೀತಾ ಇರುತ್ತೆ. ಬಟ್ ಆದರೂ ಕೂಡ ಅಭಿಮಾನಿಗಳು ಕೆಲವೊಂದು ಸಲ ತುಂಬ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ ಇಬ್ಬರೂ ಕೂಡ ನಮ್ಮ ಕನ್ನಡ ಚಿತ್ರರಂಗದ ನಟರು ಅಂತ ಹೇಳಿ ಇಬ್ಬರನ್ನೂ ಸೆಲೆಬ್ರೇಟ್ ಮಾಡುವಂತಹ ವೀಕ್ಷಕರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಆ್ಯಂಡ್
ಬೇಕಿತ್ತ ಒಂದು ಕಡೆ ಡೆವಿಲ್ ರಿಲೀಸ್ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಆಕಾಶ್ ಸಿನಿಮಾ ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರ್ತಾ ಇದೆ. ಬಟ್ ಡೆವಿಲ್ ಸಿನಿಮಾ ಹಿಂದಿನ ವರ್ಷ ಡಿಸೆಂಬರ್ನಲ್ಲಿ ತೆರೆ ಕಂಡಂತಹ ಸಿನಿಮಾ, 25 ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಓಡ್ದಂತಹ ಸಿನಿಮಾ. ಈಗ ಮತ್ತೆ ಡೆವಿಲ್ ರಿಲೀಸ್ ಆಗುವಂತಹ ನೆಸೆಸಿಟಿ ಏನಿತ್ತು? ಈಗಾಗಲೇ ಜನರು ಆ ಸಿನಿಮಾನ ಅಪ್ಕೊಂಡು ಅಷ್ಟ್ರ ಮಟ್ಟಿಗೆ ಪ್ರೀತಿಯನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರು ಈಗ ಜೈಲ್ನಲ್ಲಿದ್ದಾರೆ, ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗಿದ್ರು ಕೂಡ ಅದನ್ನ ದೊಡ್ಡ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಈಗ ಆಕಾಶ ಸಿನಿಮಾ ಮುಂದೆ ಯಾಕೆ ಡೆವಿಲ್ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿದೆ ಅನ್ನೋ ಚರ್ಚೆ ಕೂಡ ಶುರುವಾಗ್ತಿದೆ. ಬೇಕಿತ್ತ ಇದೆಲ್ಲ ಅನ್ನೋ ಒಂದಷ್ಟು ವಿಷಯಗಳು ಕೂಡ ಮುಕ್ತವಾಗಿ ಮಾತನಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಬಟ್ ಯಾರು ಪ್ರೊಡಕ್ಷನ್ ತಗೊಂಡಿದ್ದಾರೆ ಅಥವಾ ಯಾವ ಟೈಮ್ನಲ್ಲಿ ನಿಜಕ್ಕೂ ರಿಲೀಸ್ ಮಾಡ್ತಾರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇದ್ದೇ ಇರುತ್ತೆ ಕೊನೆ ದಿನವರೆಗೂ. ಬಟ್ ಎಲ್ಲ ಕಡೆ ಹರಿದಾಡಿರುವಂತಹ ಮಾಹಿತಿ ಪ್ರಕಾರ ಪ್ರಸನ್ನ ಥಿಯೇಟರ್ನಲ್ಲಿ ಡೆವಿಲ್ ರಿಲೀಸ್ ಆಗೋದು ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಸೊ ವೀರೇಶ್ ಥಿಯೇಟರ್ಸ್ನಲ್ಲಿ ಆಕಾಶ್ ಸಿನಿಮಾ, ಅಪ್ಪು ಅವ್ರನ್ನ ಮತ್ತೆ ನಾವು ತೆರೆ ಮೇಲೆ ನೋಡುವಂತಹ ಸಿನಿಮಾ ಆಕಾಶ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನೀವು ಯಾವ ಸಿನಿಮಾನ ನೋಡ್ಬೇಕಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮಾರ್ಚ್ 13ಕ್ಕೆ ಆಕಾಶ್ ನೋಡ್ತೀರಾ ಅಥವಾ ಡೆವಿಲ್ ನೋಡ್ತೀರಾ? ಯಾವ ಸಿನಿಮಾನ ನೀವು ಮೊದಲನೇ ದಿನ ನೋಡೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಫಿಲ್ಮಿ ಬೀಟ್ ಕನ್ನಡ.